ನಮಸ್ಕಾರ. ಕನ್ನಡ ತರಗತಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಮಂಕುತಿಮ್ಮನ ಕಗ್ಗದ ಕೆಲವೊಂದು ಪದ್ಯಗಳನ್ನು ನೋಡಿದ್ದೇವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಂಥ ಕೃತಿ DVG ಅವರ ಮಂಕುತಿಮ್ಮನ ಕಗ್ಗ. DVG ತನ್ನ ಸರಳತೆ ಹಾಗೂ ಉನ್ನತ ಚಿಂತನೆಯಿಂದ ಅವರು ಪ್ರಸಿದ್ಧಿಯನ್ನು ಗಳಿಸಿದವರು. ಕಗ್ಗದ ಪ್ರತಿಯೊಂದು ಪದ್ಯವು ನೈತಿಕ ಮೌಲ್ಯದಿಂದ ಕೂಡಿದ್ದು ಓದುಗರ ಜ್ಞಾನ ಮಟ್ಟವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರಲ್ಲಿಯೂ ಚಿಂತನೆಯನ್ನು ಕೆರಳಿಸುವಂಥ ಸಾಹಿತ್ಯ ಕೃತಿಯಾಗಿದೆ. ಕಳೆದ ತರಗತಿಯಲ್ಲಿ ಈ ಮಂಕುತಿಮ್ಮ ಕಗ್ಗದ ವಿಶೇಷತೆ, ಸಾಹಿತ್ಯ ಕ್ಷೇತ್ರದಲ್ಲಿ ಗಳಿಸಿರುವಂಥ ಸ್ಥಾನ, ಹಾಗೆ DVG ಅವರ ಸಣ್ಣ ಪರಿಚಯವನ್ನು ನಾವು ನೋಡಿದೆವು. ಅಲ್ಲಿಯ ಮಂಕುತಿಮ್ಮ ಕಗ್ಗದ ಪದ್ಯಗಳಲ್ಲಿ 6 ಪದ್ಯಗಳು ನಮ್ಮ ಪಠ್ಯದಲ್ಲಿರುವಂಥದ್ದು. ಅದರ ಮೊದಲ 3 ಪದ್ಯಗಳನ್ನು ನಾವು ನೋಡಿದ್ದು. ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಆಶಯವನ್ನು ಬರೀಲಿಕ್ಕೆ ಹೇಳಿದ್ದೆ, ಆ ಪದ್ಯಗಳನ್ನು ಬರ್ದೀರಿ ಅಂತ ಭಾವಿಸ್ತೇನೆ. ಈಗ ಆ 3 ಪದ್ಯಗಳನ್ನು ಸಂಕ್ಷೇಪವಾಗಿ ನಾವು ಒಂದ್ಸಲ ನೋಡಿ ಮುಂದಿನ ಪದ್ಯಕ್ಕೆ ಹೋಗುವ. ಮೊದಲನೇ ಪದ್ಯದಲ್ಲಿ ವಿಶ್ವಕ್ಕೆ ಅಳಿವಿಲ್ಲ. ವಿಶ್ವ ಮೊದಲು ಹೇಗಿತ್ತೋ, ಇಲ್ಲೇ ಜೀವಿಗಳು, ಮಣ್ಣು ಇತ್ಯಾದಿಗಳು ಹೇಗಿತ್ತೋ ಅದೇ ರೀತಿಯಲ್ಲಿ ಎಂದಿಗೂ ಇರ್ತವೆ, ಈಗಲೂ ಇದೆ ಅಂತ ಹೇಳ್ತೇವೆ. ಜಗತ್ತಿನಲ್ಲಿ ಜೀವಿಗಳು ಹುಟ್ಟುತ್ತವೆ, ಸಾಯ್ತವೆ. ಬೇರೆ ಬೇರೆ ಕಾರಣಗಳಿಂದಾಗಿ ನೆಲ ಸವೆದು ಹೋಗಿ ಕಡಲಲ್ಲಿಯೋ ಇನ್ಯಾವುದೋ ಹೊಸ ದ್ವೀಪವೇ ಇಡಬಹುದು. ಹಾಗೆ ಒಂದು ಕಡೆ ಇಲ್ಲದಾದರೆ ಮತ್ತೊಂದು ಕಡೆ ಬೆಳೆಯುತ್ತವೆ. ಜೀವಿಗಳು ಹಾಗೆ ಆತ್ಮಕ್ಕೆ ಅಳಿವಿಲ್ಲ ಅಂತ ಹೇಳಿ, ಜೀವಿಗಳು ಬೇರೆ ಬೇರೆ ಜೀವಿಗಳು ಸಾಯಬಹುದು, ಹುಟ್ಟಬಹುದು, ಈ ರೀತಿಯಲ್ಲಿ. ಹಾಗೆ ಒಂದು ಕಡೆ ಇಲ್ಲದಾದರೆ ಮತ್ತೊಂದು ಕಡೆ ಬೆಳೆಯುತ್ತದೆ ಎನ್ನುವಂಥ ತತ್ವವನ್ನು ನಾವು ಮೊದಲನೇ ಪದ್ಯದಲ್ಲಿ ನೋಡಿದ್ದೇವೆ. ಆನಂತರ ಪದ್ಯದಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾವು ಗೌರವಿಸಬೇಕು, ತಮ್ಮ ಜೀವನವನ್ನು ಗೌರವಿಸಬೇಕು, ತಮ್ಮ ಸಾಮರ್ಥ್ಯ ಏನಿದೆ ಅದರ ಗೌರವ ಪ್ರತಿಯೊಬ್ಬರಲ್ಲಿಯೂ ಇರಬೇಕು, ಬೇರೆ ಮಾಡಬಾರದು. ಇದೆಲ್ಲ ಜೀವನ ಸಮೃದ್ಧಿಗಾಗಿ, ಆತ್ಮೋನ್ನತಿಗೆ ನಡೆಯುವಂಥ ಹೋರಾಟ. ಹಾಗೆ ಜೀವನ ಸಾರ್ಥಕ್ಯವನ್ನು ಗಳಿಸಬೇಕಿದ್ರೆ, ಜೀವನ ಯಶಸ್ಸನ್ನು ಗಳಿಸಬೇಕಿದ್ರೆ ಆತ್ಮಗೌರವ ಇರಬೇಕು ಎನ್ನುವಂಥ ವಿಚಾರ ಈ 2ನೇ ಪದ್ಯದಲ್ಲಿ ನೋಡಿತು. ನಂತರ ಪದ್ಯದಲ್ಲಿ ಜೀವನದಲ್ಲಿ ಕಷ್ಟ ಸುಖಗಳು, ತಪ್ಪು ಸರಿ, ಬೇಕು, ಜಾಣ ಇತ್ಯಾದಿಗಳು ಸಹಜ. ಅದೆಲ್ಲ ಜೀವನ ಸಮೃದ್ಧಿ ಯಾವುದು ಇಂಥ ಇವುಗಳು ಅದನ್ನು ಒಂದು ಊಟಕ್ಕೆ ಹೋಲಿಸಿದಲ್ಲಿ ಉಪ್ಪಿಷ್ಟು, ಹುಳಿಯಿಷ್ಟು, ಖಾರ ಸಿಹಿಯಷ್ಟಿಷ್ಟು, ಉಪ್ಪಿರ್ತೊಡಲು ಭೋಜ್ಯ ಅಂತ ಹೇಳಿ ಒಂದು ಸೊಗಸಾದ ಊಟಕ್ಕೆ ಜೀವನವನ್ನು ಹೋಲಿಸಿ ಹೇಳಿದೆ. ಹಾಗೆ ಇದು ಈ ವಿಚಾರ 3ನೇ ಪದ್ಯದಲ್ಲಿ ಮಾಡಿತು. ಅದರ ಮುಂದುವರಿದ ಭಾಗ ಮುಂದಿನ 3 ಪದ್ಯಗಳು, ಅದನ್ನು ನಾವು ಈ ತರಗತಿಯಲ್ಲಿ ನೋಡಿ. ಮುಂದಿನ ಪದ್ಯವನ್ನು ಒಂದು ಸಲ ಕೇಳಿ. ಹೊಸಚಿ ಗುರು ಹಳೆ ಬೇರು ಕೂಡಿರಲು ಮರ ಸೊಬಗು
ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಅದರ ಆಶಯವನ್ನು ಗ್ರಹಿಸುವ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಜನಜೀವನಕ್ಕೆ ಯಶಸ್ಸು ಜಸ, ಜಸ ಅಂದರೆ ಯಶ, ಯಶಸ್ಸು, ಜಸ ತದ್ಭವ, ಯಶ ಸಂಸ್ಕೃತ. ಆ ಯಶಸ್ಸು ಲಭಿಸಬೇಕಿದ್ದರೆ ಹೇಗಿರಬೇಕು, ಯಾವ ವಿಚಾರವನ್ನು ನಾವು ಜೀವನ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಕವಿಗಳು ಹೇಳಿದ್ದನ್ನು ನಾವು ಇಲ್ಲಿ ಗುರುತಿಸಬಹುದು. ಡಿ ವಿಜಯ ಕಗ್ಗದ ಪ್ರತಿಯೊಂದು ಪದ್ಯವೂ ಹಾಗೆ ಜನಜೀವನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಜನರ ಒಳಿತಿಗಾಗಿ ಜನರು ಜೀವನ ಅಳವಡಿಸಿಕೊಳ್ಳಬೇಕಂತ ಕೆಲವೊಂದು ತತ್ವಗಳು ಅದನ್ನು ಡಿ ವಿಜಯರು ತಮ್ಮ ಪ್ರತಿಯೊಂದು ಪದ್ಯಗಳಲ್ಲಿಯೂ ಹೇಳಿದರು. ಹೆಚ್ಚಿನ ಪದ್ಯಗಳು ಉದಾಹರಣೆ ಕೊಟ್ಟು ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಕವಿಗಳು ಹೇಳಿದ್ದನ್ನು ನಾವು ಅಲ್ಲಿ ಗುರುತಿಸಬಹುದು. ಹಾಗೆ ಜೀವನದಲ್ಲಿ ಯಶಸ್ಸು ಲಭಿಸಬೇಕಿದ್ರೆ, ಯಶಸ್ಸು ಸಿಗಬೇಕಿದ್ರೆ ಹೇಗಿರಬೇಕು, ಯಾವ ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು, ಅದಕ್ಕೊಂದು ಉದಾಹರಣೆ ಇಲ್ಲಿ ಕವಿಗಳು ಹೇಳಿದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಮರವನ್ನು ಸಾಧಾರಣ ನಾವು ನೋಡಿದ್ದೇವೆ. ಮರದಲ್ಲಿ ಎರಡು ಭಾಗವನ್ನು ನಾವು ಗುರುತಿಸಬಹುದು. ನೆಲದಿಂದ ಮೇಲಿನ ಭಾಗ ಒಂದಾದರೆ ಇನ್ನೊಂದು ಮುಖ್ಯವಾಗಿ ಮಣ್ಣಿನ ಒಳಗಡೆ ಇರುವಂತಹ ಕಾಣದಿರುವಂಥ ಇನ್ನೊಂದು ಭಾಗ. ಆ ಮಣ್ಣಿನ ಮೇಲಿನ ಭಾಗದಲ್ಲಿ ಮರದ ಕಾಂಡ, ಕೊಂಬೆರೆಂಬೆಗಳು, ಎಲೆಗಳ ಚಿಗುರು, ಹೂ, ಹಣ್ಣು ಇತ್ಯಾದಿಗಳು ನಾವು ಕಾಣಬಹುದು. ಮರ ಚಿಗುರು ಬಿಟ್ಟು ಚಿಗುರನ್ನು ಶೋಭಿಸಬೇಕಿದ್ರೆ, ಶೋಭಿಸ್ತಾ ಇದ್ದರೆ ಮರ ಬೆಳೀತಾ ಇದೆ, ಆರೋಗ್ಯದಿಂದ ಇದೆ ಎಂಬುದು ನಾವು ಗುರುತಿಸಬಹುದು. ಆ ರೀತಿಯಲ್ಲಿ ಮರ ಆರೋಗ್ಯದಿಂದ ಇರಬೇಕಿದ್ರೆ ಅದಕ್ಕೆ ಮೂಲ ಕಾರಣವಾಗಿರುವಂಥದ್ದು ಮಣ್ಣಿನ ಅಡಿಯಲ್ಲಿರುವಂಥ ಬೇರುಗಳು ಎನ್ನುವಂಥದ್ದು ನಮಗೆ ತಿಳಿದಿರುವಂಥದ್ದು. ಈ ಬೇರುಗಳು ಮಣ್ಣಿನ ಬೇಕಾದಂಥ ಪೋಷಕಾಂಶಗಳನ್ನು, ನೀರನ್ನು ಹೀರುವ ಕಾರಣ ಮರ ಸಮೃದ್ಧವಾಗಿ ಬೆಳೆಯುತ್ತದೆ, ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಹೂ, ಹಣ್ಣು ಇತ್ಯಾದಿಗಳನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತದೆ. ಈ ವಿಚಾರವನ್ನು ಜೀವನಕ್ಕೆ ಕವಿಗಳು ಅನ್ವಯಿಸಿದರು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ನಮ್ಮ ಇಂದಿನ ಜೀವನ ವಿಧಾನ ಹೇಗಿವೆ, ಆಧುನಿಕ ಜೀವನ ಶೈಲಿ ಅಂತ ಹೇಳ್ಬೋದು ಹೊಸ ಯುಕ್ತಿ, ಹೊಸ ಜೀವನ ಶೈಲಿ. ಅದರೊಂದಿಗೆ ಹಳೆ ತತ್ವಗಳು ಸೇರಿಕೊಂಡಿರಬೇಕು. ಬರೀ ಹೊಸತು ಮಾತ್ರ ಅಲ್ಲ, ಹೊಸತರೊಂದಿಗೆ ಹಳೆ ತತ್ವಗಳು. ಈ ಹಳೆ ತತ್ವ ನಮ್ಮ ಹಿಂದಿನವರು ಜನಜೀವನದ ಒಳಿತಿಗೆ ಬೇಕಾಗಿ, ಜೀವನ ಸಮೃದ್ಧಿಗೆ ಬೇಕಾಗಿ ಕಂಡುಕೊಂಡಂಥ ಕೆಲವೊಂದು ತತ್ವಗಳು. ಅದನ್ನು ಜೀವನ ಅಳವಡಿಸಿಕೊಂಡಿರಬೇಕು. ನಮ್ಮ ಸಂಸ್ಕೃತಿ ಇರ್ಬೋದು, ಹಿಂದಿನ ಚಿಂತನೆಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ನಡೆನುಡಿಗಳಿರ್ಬೋದು, ಹಬ್ಬಗಳ, ನಂಬಿಕೆಗಳ ಇತ್ಯಾದಿ ವಿಚಾರಗಳಿರ್ಬೋದು. ಅದರಲ್ಲಿ ಯಾವುದು ನಮ್ಮ ಹಿಂದಿನಿಂದ ಉಳ್ಕೊಂಡು ಬಂದಿದೆ, ವೇದ ಪುರಾಣಗಳಲ್ಲಿಯೋ, ಉಪನಿಷತ್ತುಗಳಲ್ಲಿಯೋ, ಭಗವದ್ಗೀತೆಯಲ್ಲಿಯೋ, ನಮ್ಮ ಸಾಹಿತ್ಯ ಕೃತಿಗಳಲ್ಲಿಯೋ, ನಮ್ಮ ಹಿರಿಯರ ಮೂಲಕವೋ ನಮಗೆ ಅದು ಹರಿದು ಬಂದಿದೆ. ಆ ವಿಚಾರವನ್ನು ಬಿಡದೆ ಹೊಸ ಜೀವನ ಶೈಲಿ ಏನಿದೆ ಅದನ್ನು ಅಳವಡಿಸಿಕೊಂಡಿದ್ದರೆ ಜೀವನ ಸೊಗಸು ಅಂತ ಹೇಳಿದ್ದು. ಹಳೆ ತತ್ವದೊಡಗೂಡೆ ಧರ್ಮ, ಧರ್ಮ ಜೀವನ ವಿಧಾನ, ಜೀವನ ರೀತಿ ಆ ರೀತಿಯಲ್ಲಿ ಇರಬೇಕು. ಅದನ್ನೇ ಮತ್ತೆ ಹೇಳ್ತಾರೆ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಈ ಋಷಿವಾಕ್ಯ ಎನ್ನುವಂಥದ್ದು ಆ ವೇದಗಳ ಕಾಲದ್ದು, ವೇದಗಳಲ್ಲಿ ಹೇಳಿದಂತೆ
ವೇದಗಳಲ್ಲಿ ಹೇಳಿದ್ದು ಜನಜೀವನಕ್ಕೆ ಬೇಕಾಗಿ, ಜನಜೀವನದ ಒಳಿತಿಗೆ ಬೇಕಾಗಿ, ಜನಜೀವನದ ನೆಮ್ಮದಿಗೆ ಬೇಕಾಗಿ, ಏಳಿಗೆ ಬೇಕಾಗಿ ಹೇಳಿದಂಥ ವಿಚಾರ. ಉಪನಿಷತ್ತುಗಳಲ್ಲಿ ಇವೆ, ಮತ್ತು ಸರಳವಾಗಿ ಪುರಾಣಗಳಲ್ಲಿ ಭಗವದ್ಗೀತೆಯಲ್ಲಿ ಗುರುತಿಸಬಹುದು. ಈಗಿನ ಸಾಹಿತ್ಯ ಕೃತಿಗಳಲ್ಲಿ ಮಂಕುತಿಮ್ಮನ ಕಗ್ಗ ಇತ್ಯಾದಿ ಕೃತಿಗಳನ್ನು ನಾವು ಅದನ್ನು ಗುರುತಿಸಬಹುದು. ಹಾಗೆ ಆ ಯಾವುದು ಋಷಿವಾಕ್ಯ ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದಂಥ, ನಮ್ಮ ಜನಜೀವನಕ್ಕೆ ಸಂಬಂಧಪಟ್ಟಂತಹ ಅಂಥ ವಿಚಾರಗಳು, ಅದನ್ನು ಈಗಿನ ಜನಜೀವನಕ್ಕೆ, ಈಗ ವಿಜ್ಞಾನ ಯುಗದಲ್ಲಿ ನಾವಿದ್ದೇವೆ. ವಿಜ್ಞಾನದ ಸಂಶೋಧನೆಗಳು ಏನಿವೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ, ಬಾಹ್ಯಾಕಾಶ ಇರಬಹುದು, ಅಥವಾ ಸಂಪರ್ಕ ವ್ಯವಸ್ಥೆ ಇರಬಹುದು, ನಮ್ಮ ಶಿಕ್ಷಣ ಕ್ಷೇತ್ರ ಇರಬಹುದು, ಕೃಷಿ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಇರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಈ ವಿಜ್ಞಾನ ಆವಿಷ್ಕಾರಗಳು ನಡೆದು ಅದರ ಸದುಪಯೋಗ ನಾವು ಕಾಣ್ತಾ ಇದ್ದೇವೆ, ನಾವು ಅನುಭವಿಸ್ತಾ ಇದ್ದೇವೆ. ಈಗ ನಮ್ಮ ಈ ಆನ್ಲೈನ್ ತರಗತಿ ಒಂದು ವೇಳೆ ಕೆಲವು ವರ್ಷಗಳ ಹಿಂದೆ ಆಗಿರ್ತಾರೆ, ಇಂಥ ಸಂದರ್ಭದಲ್ಲಿ ಇಂಥ ತರಗತಿ ನಿಮಗೆ ನೀಡೋದಕ್ಕೆ ಸಾಧ್ಯ ಆಗುತ್ತಾ ಇರಲಿಲ್ಲ. ಇದೆಲ್ಲ ವಿಜ್ಞಾನದ ಒಂದೊಂದು ಕಂಡು ಹಿಡಿತಗಳು, ಆವಿಷ್ಕಾರಗಳು, ಅದರ ಸದುಪಯೋಗವನ್ನು ನಾವು ಪ್ರತಿಯೊಂದರಲ್ಲಿಯೂ ಪಡೀತಾ ಇದ್ದೇವೆ. ಅದೆಲ್ಲ ಇರಲಿ, ಬೇಕಾದರೆ, ಆದರೆ ಹಳೆ ವಿಚಾರಗಳು, ಋಷಿವಾಕ್ಯ ಬಿಡಬಾರದು. ಅದನ್ನು ಜೀವನ ಅಳವಡಿಸಿಕೊಂಡು ಈಗಿನ ಆಧುನಿಕ ಕಾಲದಲ್ಲಿ ಬದುಕಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಕವಿಗಳು ಹೇಳಿದ್ದು. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಹಾಗಿದ್ದರೆ ಮಾತ್ರ ಜೀವನದ ಯಶಸ್ಸು, ಸಾರ್ಥಕ್ಯವನ್ನು ಗಳಿಸೋದಕ್ಕೆ ಸಾಧ್ಯ ಎಂಬುದಾಗಿ. ಹೊಸ ಚಿಗುರು ಹಳೆಬೇರು ಓಡಿರಲು ಮನಸೊಬಗು, ಹೊಸ ಯುಕ್ತಿ ಹಳೆದಕ್ಕೂ ದೊಡಗೂಡಿದರು. ಈಗ ಇಲ್ಲಿ ಹೊಸ ಚಿಗುರು ಯಾವುದು, ಹಳೆ ಬೇರು ಯಾವುದು ಅಂತ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾರೆ. ಈ ಹಳೆ ಬೇರು ಅದು ಕಣ್ಣಿಗೆ ಕಾಣದೇ ಇರುವಂಥದ್ದು. ಆ ಹಳೆ ಬೇರು, ಹಳೆ ತತ್ವ, ಜೀವನಕ್ಕೆ ಸಂಬಂಧಿಸಿ ಹೇಳಿದರೆ ಹಳೆ ತತ್ವ, ಅದನ್ನು ಅಳವಡಿಸಿಕೊಂಡರೆ ಹೇಗೆ ಮರ ಚಿಗುರಿದು ಶೋಭಿಸಬಹುದೋ, ಆರೋಗ್ಯಪೂರ್ಣವಾಗಿ ಬೆಳಿಬಹುದೋ, ಹಾಗೆ ನಮ್ಮ ಜೀವನ, ನಾವು ಜೀವನ ನೆಮ್ಮದಿಯನ್ನು ಕಾಣಬೇಕಿದ್ರೆ, ಆರೋಗ್ಯದಲ್ಲಿದ್ದರೆ ಇದು ಅಗತ್ಯ. ಆ ಮೂಲಕ ಜನಜೀವನಕ್ಕೆ ಯಶಸ್ಸು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಅರ್ಥ ಆಯಿತು ಎಂದು ಭಾವಿಸ್ತೇನೆ. ಮುಂದಿನ ಪದ್ಯಕ್ಕೆ ಅನುಭವದ ಪಾಲೊಳು ವಿಚಾರ ಮಂಥನವಾಗಿ ಜನಿಯಿಕ್ಕುಂ ಜ್ಞಾನ ನವನೀತವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಇದರ ಆಶಯವನ್ನು ನಾವು ಗುರುತಿಸುವ ಅನುಭವದ ಪಾಲೋಣ ವಿಚಾರ ಮಂಥನವಾಗಿ ಜನಿಗೂ ಜ್ಞಾನ ನವನೀತ ಮತ್ತೆ ಸುಖದ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ನಿನ್ನ ಅನುಭವ ನಿನಗೆ ಧರ್ಮದ ದೀಪ. ದೀಪ ನಮಗೆ ಗೊತ್ತು, ಕತ್ತಲೆಯಲ್ಲಿ ದಾರಿ ತೋರಿಸಲಿಕ್ಕಿರುವಂಥದ್ದು ದೀಪ. ಹಾಗೆ ಜೀವನ, ಅದರಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಬೇಕು. ಕತ್ತಲೆಯಿಂದ ಕೂಡಿದಂಥ ಜೀವನ ನಿಜವಾಗಿ ನೋಡಿದ್ದಾರೆ. ಅದರಲ್ಲಿ ನಮಗೆ ದಾರಿ ತೋರಿಸುವಂಥದ್ದು ಯಾವ ರೀತಿಯಲ್ಲಿ ದಾರಿ ತೋರಿಸ್ತದೆ, ಯಾವ ದಾರಿ ತೋರಿಸ್ತದೆ ಅಂದರೆ ಜ್ಞಾನ. ಇಲ್ಲಿ ಅನುಭವ, ಜೀವನ ಧರ್ಮ ಎನ್ನುವಂಥದ್ದು ಜೀವನ ನಡೆಸುವಂಥ ರೀತಿ. ಯಾವ ರೀತಿಯಲ್ಲಿ ಜೀವನ ನಡೆಸ್ತೇವೆ ಅದು ನಮ್ಮ ಧರ್ಮ. ಹಾಗೆ ನಿನಗೆ ಈ ಜೀವನ ಮುಂದುವರಿಯಕ್ಕೆ ದಾರಿ ತೋರಿಸುವಂಥದ್ದು ನಿನ್ನ ಅನುಭವ ಎಂಬುದಾಗಿ. ಈ ಅನುಭವ ಅಂದರೆ ಇಲ್ಲಿ ಕವಿ ಹೇಳಿದ್ದು ಒಂದು ಉದಾಹರಣೆ ಸಹಿತ ಹೇಳಿದ್ದಾರೆ. ಅದರ ಬಗ್ಗೆ ಮತ್ತೆ ನೋಡುವ. ಅನುಭವದ ಪಾಲನ ವಿಚಾರ ಮಂಥನವಾಗಿ ಜನಿಗೂ ಜ್ಞಾನ ನವನೀತವಾದ ಸುಖದ. ನಮ್ಮ ವಿಚಾರಗಳು, ವಿಷಯಗಳು, ನಾವು ಓದಿದ್ದಿರ್ಬೋದು, ನೋಡಿದ್ದಿರ್ಬೋದು, ಕೇಳಿದ್ದಿರ್ಬೋದು, ಈ ವಿಷಯಗಳು ಯಾವುದಿದೆ
ಅದನ್ನು ನಮ್ಮ ಅನುಭವದೊಂದಿಗೆ ಮಂಥನ ಮಾಡಿ ಇಲ್ಲಿ ನಮ್ಮ ಅನುಭವ, ನಮ್ಮ ಹಿಂದಿನವರ ಅನುಭವ ನಮಗೆ ಅರಿವು ಬಂದುದಾಗಿರಲಿಕ್ಕೂ ಸಾಕು, ಅಥವಾ ನಾವೇ ಜೀವನ ಗಳಿಸಿದಂತಹ ಅನುಭವ ಆಗಿರಲಿಕ್ಕೂ ಸಾಕು. ಈ ಅನುಭವದೊಂದಿಗೆ ವಿಚಾರ ಮತಿಸುವಂಥ ಕಾರ್ಯವನ್ನು ಮಾಡಬೇಕು. ಅದರ ಬಗ್ಗೆ ವಿಚಾರ ವಿನಿಮಯ, ತರ್ಕಿಸುವಂಥದ್ದು, ಅದರ ಬಗ್ಗೆ ಚಿಂತಿಸುವಂಥದ್ದು, ಪ್ರಾಕ್ಟಿಕಲ್ ಆಗಿ ಹೋಲಿಸಿ ನೋಡುವಂಥದ್ದು. ಈ ವಿಚಾರವನ್ನು ಮಾಡಿದರೆ ನಮಗೆ ಜ್ಞಾನ ಲಭಿಸುತ್ತದೆ. ಅಂತರ ಸಿಗುವಂಥದ್ದು ಜ್ಞಾನ. ಅದು ನಮಗೆ ಸುಖವನ್ನು ಕೊಡುವಂಥದ್ದು, ನಮ್ಮ ಜೀವನದಲ್ಲಿ ಪ್ರಯೋಜನಕ್ಕೆ ಕೊಡುವಂಥದ್ದು ಈ ಜ್ಞಾನ. ಈ ಜ್ಞಾನವನ್ನು ನವನೀತ ಎಂಬುದಕ್ಕೆ ಇಲ್ಲಿ ಕವಿಗಳು ಕರೆದರು. ನವನೀತ ಅಂದರೆ ಬೆಣ್ಣೆ. ಕುಂತಿಯರಿಗೆ ಅತ್ಯಂತ ಸ್ವಾದಿಷ್ಟಕರ, ರುಚಿಕರ ಹಾಗೂ ಪೌಷ್ಟಿಕವಾದದ್ದು ಈ ಜ್ಞಾನ ನವನೀತ ಅಂತ ಹೇಳ್ತಾರೆ. ಅನುಭವ ಅದನ್ನು ಹಾಲು ಅಂತ ಹೇಳ್ತಾರೆ. ಹಾಲು ಹಾಗೆ ಪೌಷ್ಟಿಕವಾದ್ದು, ರುಚಿಕರವಾದದ್ದು. ಆದರೆ ಬೆಣ್ಣೆ ಅಷ್ಟಲ್ಲ, ಹಾಲಿಗಿಂತ ಬೆಣ್ಣೆ ಶ್ರೇಷ್ಠವಾಗಿರ್ಬೋದು. ಹಾಲು ಶ್ರೇಷ್ಠವೇ, ಬೆಣ್ಣೆ ಶ್ರೇಷ್ಠವೇ. ಅದೆರಡರಲ್ಲಿ ಬೆಣ್ಣೆ ಶ್ರೇಷ್ಠ ಅಂತ ಹೇಳ್ಬೋದು. ಈ ಬೆಣ್ಣೆ ಲಭಿಸಬೇಕಿದ್ರೆ, ಹಾಲಿನಿಂದ ಬೆಣ್ಣೆ ಲಭಿಸಬೇಕಿದ್ರೆ ಅಲ್ಲಿ ಒಂದು ಮಥನ ಕ್ರಿಯೆ ನಡೆಯುತ್ತದೆ. ಗೊತ್ತಿದೆ, ಹಾಲಿನ ಮೊಸರನ್ನು ಕಡಿದಾಗ, ಮತಿಸಿದಾಗ ಲಭಿಸುವಂಥದ್ದು ಬೆಣ್ಣೆ. ಇಲ್ಲಿ ಆ ಕ್ರಿಯೆಯನ್ನು ನಮ್ಮ ಯಾವುದು ಜ್ಞಾನ ಎನ್ನುವಂಥ ನವನೀತ, ಅದು ಹೇಗೆ ಅಂತ ಅಲ್ಲಿ ಕವಿಗಳು ಆ ರೀತಿಯಲ್ಲಿ ಅರ್ಥೈಸಿಕೊಟ್ಟರು. ಹಾಗೆ ಅನುಭವದ ಪಾಲೋಡು, ಅನುಭವದ ಹಾಲಿನಲ್ಲಿ ವಿಚಾರವನ್ನು ಮತಿಸಿದಾಗ ವಿಚಾರ ಮಂಥನವಾಗಿ ಜನಿ ಜ್ಞಾನ ಹುಟ್ಟುತ್ತದೆ. ನವನೀತ ಅದೇ ಸುಖದದು, ಅದು ಸುಖವನ್ನು ನೀಡುತ್ತದೆ ಎಂಬುದಾಗಿ ಇಲ್ಲಿಗ ಅರ್ಥ ಆಯಿತು ಅಂತ ಭಾವಿಸ್ತೇವೆ. ಇದು ಪ್ರತಿಯೊಂದು ನಮ್ಮ ಜೀವನಕ್ಕೆ ಅನ್ವಯಿಸುವಂಥದ್ದು. ಇನ್ನೊಬ್ಬರೊಂದಿಗೆ ನಾವು ವರ್ತಿಸುವಾಗ ಅವರ ನಡವಳಿಕೆ ಹೇಗೆ, ಹಿಂದಿನ ಅನುಭವ ಆಗಿದ್ದರೆ ಈಗ ಅವನ ಮಾತು ನಾವು ಅವನ ಬಗ್ಗೆ ತಗೊಳ್ಳಬೇಕು ತೀರ್ಮಾನಗಳಂತ ಇದೆ. ಆಗ ಆ ಹಿಂದಿನ ವಿಚಾರವನ್ನು ಈಗಿನ ಮಾತಿಗೆ ನಾವು ತಾಳೆ ಮಾಡಿದಾಗ, ಮತಿಸಿದಾಗ ಮುಂದೆ ತೆಗೆದುಕೊಳ್ಬೇಕಂತ ನಿರ್ಧಾರ ಏನು ಅದು ಸ್ಪಷ್ಟ. ಹಾಗೆ ಜೀವನದ ಪ್ರತಿಯೊಂದು ವಿಚಾರಗಳು ನಮ್ಮ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಉದಾಹರಣೆ ಹೇಳಿದರೆ, ಈಗ 6ನೇ 7ನೇ ತರಗತಿಯಲ್ಲಿ ನೀವು ಕೇಳಿರ್ಬೋದು, ನೀರಿಗೆ 3 ರೂಪಗಳಿವೆ, ಘನ, ದ್ರವ, ಅನಿಲ ಅಂತ ಹೇಳಿ. ಮನೆಯಲ್ಲಿ ಪಾತ್ರೆ ಒಲೆಯಲ್ಲಿ ನೀರಿಟ್ಟಾಗ ಅದರಿಂದ ನೀರು ಆವಿಯಾಗೋದು ನಾವು ಕಂಡಿದ್ರೆ, ಅಥವಾ ಮತ್ತೆ ಕಂಡು ಅಂತ ಹೇಳಿದರೆ ಇದು ಅನಿಲ ರೂಪ ಅಂತಲೇ ಸ್ಪಷ್ಟ ಆಗ್ತದೆ. ಇಲ್ಲದ್ರೆ ಅನಿಲ ಅಂದರೆ ಯಾವುದಂದ್ರೆ ಅಷ್ಟು ಸ್ಪಷ್ಟ ಆಗಲಿ ಸಾಧ್ಯ ಇಲ್ಲ. ದ್ರವ ರೂಪ ನೀರು ಗೊತ್ತಿದೆ. ಹಾಗೆ ಫ್ರಿಜ್ಜಲ್ಲಿ, ಫ್ರೀಸರ್ನಲ್ಲಿ ನೀರಿಟ್ಟಾಗ ಅದು ಗಟ್ಟಿಯಾಗುವುದು, ಮಂಜುಗಡ್ಡೆ ಆಗುವುದು ನೋಡಿದ್ದಾನೆ ಅಂತ ಹೇಳಿದ್ರೆ ಆ 3 ರೂಪಗಳು ಯಾವುದು ಎನ್ನುವಂಥ ಅಲ್ಲಿ ಸ್ಪಷ್ಟ ಆಗ್ತದೆ. ಹೀಗೆ ಅನುಭವಕ್ಕೆ ಓದಿದಂಥ ವಿಚಾರವೋ ಅಥವಾ ಅನುಭವಕ್ಕೆ ಯಾವುದು ಕೇಳಿದಂಥ ವಿಚಾರವೋ ಹೀಗಿದನ್ನು ಅನ್ವಯಿಸಿದಾಗ ಅದು ಜ್ಞಾನವನ್ನು ನಾವು ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಹಕಾರಿ. ಮತ್ತೆ ಹೇಳ್ತಾರೆ ಕವಿಗಳು, ಗಿಣಿಯೋದು ಪುಸ್ತಕ ಜ್ಞಾನ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ. ಓದುವಿಕೆ ಅಲ್ಲಿ ನಡೆಯುವಂಥ ಆ ಕ್ರಿಯೆ ನಾವು ಗಮನಿಸಬೇಕು. ಬರೀ ಓದಿ ತಿಳ್ಕೊಳ್ಳುವಂಥದ್ದು, ಓದುವಂಥದ್ದು ಅಷ್ಟೇ ಇದ್ದರೆ ಅದು ಗಿಣಿಯೋದು ಅಂತ ಹೇಳಿ. ಗಿಣಿ ಪಕ್ಷಿ, ಗಿಣಿ ನಮಗೆ ಗೊತ್ತು, ಅದಕ್ಕೊಂದು ವಿಶೇಷ ಸಾಮರ್ಥ್ಯ ಇದೆ. ಕೆಲವೊಂದು ಶಬ್ದಗಳನ್ನು ನಾವು ಕಲಿಸಿದರೆ ಅದು ಅದೇ ರೀತಿಯಲ್ಲಿ ಉಚ್ಚರಿಸ್ತದೆ. ಆದರೆ ಉಚ್ಚರಿಸುವಾಗ ಯಾವ ಸಂದರ್ಭದಲ್ಲಿ ಆ ಶಬ್ದವನ್ನು ಉಚ್ಚರಿಸಬೇಕು ಅಥವಾ ಆ ಶಬ್ದ ಅರ್ಥ ಏನು ಅದು ಗಿಣಿಗೆ ಗೊತ್ತಿದ್ದೀತು ಅಂತ ಹೇಳಲಿಕ್ಕೆ ಸಾಧ್ಯ. ನಾವು ಓದಿದ್ದು ಹಾಗೆ ಬರೀ ಓದುತ್ತಾ ಹೋದರೆ ಅದು ಗಿಣಿಯೋದಿನ ಹಾಗೆ. ಹಾಗೆ ಅಷ್ಟು ಸಾಲದು.
ಮತ್ತೇನು ಮಾಡಬೇಕು ಅಂತೇಳಿ ಈಗ ಮೊದಲೇ ಹೇಳಿದ ಹಾಗೆ ಓದಿದಂಥ ವಿಚಾರವನ್ನು ಪ್ರಾಕ್ಟಿಕಲ್ ಆಗಿ ನೋಡುವಂಥದ್ದು ಅಥವಾ ಹಿಂದಿನ ವಿಚಾರಗಳಿಗೆ ನಾವು ಗಳಿಸಿದಂಥ ಅನುಭವಕ್ಕೆ ಅದನ್ನು ಅನ್ವಯಿಸುವಂಥದ್ದು. ಈ ಕ್ರಿಯೆ ನಡೆದರೆ ಅದು ಮತ್ತೆ ಜ್ಞಾನವನ್ನು ನಮಗೆ ಲಭಿಸ್ತದೆ. ಗಿಣಿಯಾದ ಪುಸ್ತಕ ಜ್ಞಾನ ನಿನ್ನ ಅನುಭವವೇ, ಆ ರೀತಿಯಲ್ಲಿ ಗಳಿಸಿದ ಜ್ಞಾನ ಅದು ನಿನಗೆ ಧರ್ಮದ ದೀಪ, ನಿನಗೆ ಜೀವನದಲ್ಲಿ ಸಹಕಾರಿಯಾಗುವಂಥದ್ದು, ಜೀವನದಲ್ಲಿ ಮುಂದುವರಿಲಿಕ್ಕೆ ಪ್ರಯೋಜನಕ್ಕೆ ಬರುವಂಥದ್ದು. ಜೀವನ ಮುಂದುವರಿದ ಹಾಗೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾವುದನ್ನು ಹೇಗೆ ಎದುರಿಸಬೇಕು ಇತ್ಯಾದಿ ಕಲಿಸಿಕೊಡುವಂಥದ್ದು ನಾವು ಈ ರೀತಿಯಲ್ಲಿ ಗಳಿಸಿದಂಥ ಅನುಭವಗಳು. ಹಾಗೆ ಜೀವನದಲ್ಲಿ ದಾರಿ ತೋರಿಸ್ತದೆ ದೀಪದ ಹಾಗೆ ಎಂಬ ವಿಚಾರವನ್ನು ಕವಿಗಳು ಈ ರೀತಿಯಲ್ಲಿ ಇಲ್ಲಿ ಹೇಳಿದರು. ಅನುಭವದ ಪಾಲುಗಳ ವಿಚಾರ ಮಂಥನವಾಗಿ ಜನಿಗೂ ಜ್ಞಾನ ನವನೀತ ಒದಗಿಸುವುದನ್ನು. ಈಗ ನವನೀತ ಯಾವುದು ಎಂದು ಸ್ಪಷ್ಟವಾಗಿ ಭಾವಿಸ್ತಾರೆ, ಜ್ಞಾನ. ಅದು ನಮಗೆ ಜೀವನದಲ್ಲಿ ಪ್ರಯೋಜನಕ್ಕೆ ಬರುವಂಥದ್ದು. ಈ ಜ್ಞಾನವನ್ನು ಪರಿವರ್ತಿಸಿ ಇದರ ಬರೀ ಓದು ಅಥವಾ ಕೇಳಿದ್ದು ನೋಡಿದ್ದಷ್ಟೇ ಆದರೆ ಅದು ಹಿಡಿಯೋದಿನ ಹಾಗೆ. ಹಾಗೆ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಮುಂದುವರಿಬೇಕಿದ್ರೆ ನಾವು ಗಳಿಸಿದಂಥ ಈ ಅನುಭವ ನಮಗೆ ಸಹಕಾರಿಯಾಗುತ್ತದೆ. ಇಲ್ಲಿ ಅನುಭವ ಅನ್ನುವಂಥ ಪದ ಎರಡು ಕಡೆ ಬಂದಿದೆ. ಮೊದಲು ಅನುಭವ, ನಾವು ಹಿಂದೆ ಗಳಿಸಿದಂಥ ಅನುಭವ ಇರ್ಬೋದು, ನಮ್ಮ ಹಿಂದಿನಲ್ಲಿ ನಮಗೆ ಬಂದಂಥ ಅನುಭವ ಆಗಿರ್ಬೋದು. ಮತ್ತು ನಮಗೆ ಜ್ಞಾನ ಲಭಿಸಿದಾಗ ಅದು ಪುನಃ ನಮಗೆ ಅನುಭವ ಆಗುತ್ತದೆ, ನಮ್ಮ ಮುಂದಿನ ಜೀವನಕ್ಕೆ ಅನುಭವ ಆಗುತ್ತದೆ, ಜ್ಞಾನ ಆಗುತ್ತದೆ. ಅರ್ಥ ಆಯ್ತು ಅಂತ ಭಾವಿಸ್ತಾನೆ. ಮುಂದಿನ ಪದ್ಯ ಕೇಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಪದ್ಯ ಆಶಯವನ್ನು ನಾವು ಗ್ರಹಿಸಿಕೊಳ್ಳುವ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೊಂದಾಗಿ ನಾವು ಬದುಕಬೇಕಾದದ್ದು. ಅಂದರೆ ಯಾರು ಬೇರೆ ಅಲ್ಲ, ನಾವೆಲ್ಲ ಒಂದು ಎನ್ನುವಂತಹ ಭಾವ ನಮ್ಮಲ್ಲಿರಬೇಕು. ಅದನ್ನು ರೂಢಿಸಿಕೊಂಡು ನಮ್ಮ ಜೀವನ ನಾವು ನಡೆಸಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಹೇಳುವಂಥ ವಿಚಾರ ಇದೆ, ಎಲ್ಲರೂ ನಮಗೆ ಬೇಕಾಗಿರುವಂಥದ್ದು. ಹಾಗಿರುವಾಗ ನಾವು ಇತರರಿಗೆ ಬೇಕಾಗಿ ನಾವೆಲ್ಲ ಒಂದು ಎನ್ನುವಂಥ ಭಾವ ಅಲ್ಲಿ ಬರ್ತದೆ. ವಸುದೈವ ಕುಟುಂಬಕಂ ಎನ್ನುವಂಥದ್ದು ಇದೆ. ಇದನ್ನು ಈ ವಿಚಾರ ಇಲ್ಲಿ ಕವಿಗಳು ಹೇಳಿದರು. ಹುಲ್ಲಾಗು ಬೆಟ್ಟದಡಿ, ಬೆಟ್ಟ ಪ್ರದೇಶದಲ್ಲಿರುವಂಥ ಹುಲ್ಲಿನ ಹಾಗೆ ನೀಡಿರುವುದು. ಬೆಟ್ಟಕ್ಕೆ ಹೋಲಿಸಿದರೆ ಹುಲ್ಲು ತೀರಾ ಚಿಕ್ಕದು, ನಮಗೆ ಗೊತ್ತಿದೆ. ಆದರೆ ಅದರ ಜೀವನ ಅದು ಹೇಗೆ ಸಾರ್ಥಕಪಡಿಸಿಕೊಳ್ಳುತ್ತದೆ ತನ್ನ ಜೀವನವನ್ನು. ಬೆಟ್ಟದಲ್ಲಿ ಅನೇಕ ಪ್ರಾಣಿಗಳು ಮೇವಿಗಾಗಿ ಬರ್ತವೆ, ನಮಗೆ ಗೊತ್ತು. ಆ ಹಸಿದ ಪ್ರಾಣಿಗಳಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಹುಲ್ಲು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತದೆ. ತನ್ನನ್ನು ಅರ್ಪಿಸಿಕೊಳ್ಳುತ್ತೆ ಅಂತ ಹೇಳಿ ಆ ಹುಲ್ಲೇನು ಸಾಯುವುದಿಲ್ಲ, ಅದು ಮತ್ತೆ ಚಿಗುರಿ ಬರ್ತದೆ. ಹಾಗೆ ಅದರ ಜೀವನ ಹಾಗೆ ಅಲ್ಲಿ ಹುಲ್ಲಿನ ಇನ್ನೊಂದು ಪ್ರಯೋಜನವನ್ನು ನಾವು ಗುರುತಿಸಬಹುದು. ತನಗೆ ಆಶಯ ಕೊಟ್ಟದ್ದು ಈ ಬೆಟ್ಟ. ಆ ಬೆಟ್ಟವನ್ನು ರಕ್ಷಿಸುವಂಥ ಕೆಲಸವನ್ನು ಆ ಹುಲ್ಲು ಮಾಡುತ್ತೆ. ಮಳೆ ಬಂದರೆ ಮಳೆ ನೀರಿಗೆ ಬೆಟ್ಟದ ಮಣ್ಣು ಕರಗಿ ಹೋಗದ ಹಾಗೆ ಬೆಟ್ಟಕ್ಕೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಆ ಹುಲ್ಲು ಮಾಡುತ್ತದೆ. ಹಾಗೆ ಆಶಯ ಕೊಟ್ಟ ಬೆಟ್ಟಕ್ಕೆ ಅದು ರಕ್ಷಣೆ ಕೊಡುತ್ತದೆ. ಇನ್ನೊಬ್ಬರಿಗೆ ಈ ರೀತಿಯಲ್ಲಿ ಆಹಾರವಾಗಿ ತನ್ನ ತಾನು ಅರ್ಪಿಸಿಕೊಂಡು ಹುಲ್ಲು ಜೀವನ ಸಾರ್ಥಕ್ಯವನ್ನು ಪಡೆಯುತ್ತದೆ. ಆ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಇಲ್ಲಿ ಹೇಳುವಂಥ ಒಂದು ವಿಚಾರ. ಇನ್ನೊಂದು ನೋಡಿ,
ಮನೆಗೆ ಮಲ್ಲಿಗೆಯ ಮಲ್ಲಿಗೆ ನಾವು ನೋಡಿದ್ದು ಒಳ್ಳೆ ಸುಗಂಧ ಅದಕ್ಕಿದೆ. ಅದರ ಸುಗಂಧಕ್ಕೆ ಮಾರು ಹೋಗದವರು, ಆಕರ್ಷಿತರಾಗದವರು ಯಾರೂ ಇಲ್ಲ. ಹಾಗೆ ಒಳ್ಳೆಯ ಬಿಳಿ ಬಣ್ಣ ಮಲ್ಲಿಗೆಗಿದೆ. ಅದರೊಂದಿಗೆ ಅದರ ಕೋಮಲತೆ ಅದನ್ನು ನಾವು ಗುರುತಿಸಬೇಕು. ಮನೆಗೆ ಮಲ್ಲಿಗೆ ಹಾಕಿರಬೇಕು ಅಂದರೆ ಮನೆ ನಾವು ಹುಟ್ಟಿ ಬೆಳೆದಂಥ ಮನೆತನ, ಯಾವ ವಂಶದಲ್ಲಿ ನಾವು ಹುಟ್ಟಿದ್ದೇವೆ, ನಮ್ಮ ಕುಟುಂಬ ಇರ್ಬೋದು. ಹೀಗೆ ಆ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು, ಕೀರ್ತಿಯನ್ನು ತರುವಂಥ ಕೆಲಸವನ್ನು ನಾವು ಮಾಡಬೇಕು. ಇಲ್ಲಿ ಮಲ್ಲಿಗೆಯ ಆ ಪರಿಮಳ ಗುಣವನ್ನು ನಾವು ಗುರುತಿಸ್ಬೋದು. ಪರಿಮಳ ಕೀರ್ತಿಗೆ ಸಂಕೇತ. ಹಾಗೆ ದುರ್ಗಂಧ ಎನ್ನುವಂಥದ್ದು ಪರಿಮಳ ಎನ್ನುವಂಥದ್ದು ಕೀರ್ತಿಗೆ ಸಂಕೇತ ಆದರೆ ದುರ್ಗಂಧ ಎನ್ನುವಂಥದ್ದು ಅಪಕೀರ್ತಿಗೆ ಸಂಕೇತ. ಅಪಕೀರ್ತಿಯನ್ನು ತರುವಂಥ ಕೆಲಸವನ್ನು ನಾವು ಮಾಡಬಾರದು. ಮನೆಯವರೊಂದಿಗೆ ಯಾವತ್ತೂ ಹೊರಟಾಗಿ ವರ್ತಿಸಬಾರದು. ಪ್ರೀತಿಯಿಂದ ನಾವು ಇರಬೇಕಾಗುತ್ತೆ. ಅದೇ ಈ ಕೋಮಲತೆ ಎನ್ನುವಂಥದ್ದು ಅದನ್ನೇ ಸಂಕೇತಿಸ್ತದೆ. ಹಾಗೆ ಬಿಳಿ ಅದು ಆಕರ್ಷಿತವಾದದ್ದು. ಇನ್ನೊಬ್ಬರು ನಮ್ಮ ಮನೆತನದಂಥ ಮನೆಗೆ ಆಕರ್ಷಿತರಾಗುವ ರೀತಿಯಲ್ಲಿ, ಹೊಗಳುವ ರೀತಿಯಲ್ಲಿ, ಆ ರೀತಿಯಲ್ಲಿ ನಮ್ಮಿಂದಾಗಿ ಆ ಕೆಲಸ ಆಗುವ ರೀತಿಯಲ್ಲಿ ಪ್ರತಿಯೊಬ್ಬರು ಇರಬೇಕಾಗುತ್ತೆ. ಹೀಗೆ ಮನೆಗೆ ಮಲ್ಲಿಗೆಯ ಕಲ್ಲಾರು ಕಷ್ಟಗಳ ಮಳೆಯ ವಿಧಿಸುವರಿಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಷ್ಟಗಳು ಎದುರಾಗುವಂಥದ್ದು ಸಹಜ. ಇದು ಹೇಗೆ ಕಷ್ಟಗಳು ಬರ್ತವೆ, ನಾಳೆ ಹೇಗಿರ್ಬೋದು, ಇವತ್ತು ಸುಖವಾಗಿದ್ದೇವೆ, ನಾಳೆ ಹೇಗಿರ್ಬೋದು, ಇದು ನಮಗೆ ಗೊತ್ತಿಲ್ಲ. ನಮಗೆಲ್ಲ ಯಾರಿಗೂ ಗೊತ್ತಿಲ್ಲದಿರುವಂಥ ವಿಚಾರ. ಕಷ್ಟ ಯಾವತ್ತೂ ಹೇಳಿ ಬರುವುದಿಲ್ಲ. ಈ ಕಷ್ಟ ತಂದೊಡ್ಡವರು ಯಾರು ಅದನ್ನು ನಮಗೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಅದು ದೇವರಿಗೆ ಆರೋಪಿಸುವಂಥದ್ದು. ಆದರೆ ನಮ್ಮ ಅನುಭವ ಏನು ಹೇಳ್ತಾ ಇದ್ರೆ, ಈ ಜೀವಿಗಳು, ಈ ಲೋಕ, ಇದನ್ನು ನಾವು ನಿಯಂತ್ರಿಸುವಂಥ ಯಾವುದೊಂದು ಶಕ್ತಿ ಇದೆ, ಅದೊಂದು ದೇವರು ಅಂತ ಹೇಳಿ ಅದರ ಪ್ರಭಾವಕ್ಕೆ ನಾವು ಒಳಗಾಗುವಂಥ ಸಹಜ. ಹಾಗೆ ಆ ದೇವರು ಅದನ್ನು ವಿಧಿ ಅಂತ ಹೇಳಿ ಕರೆಯುವಂಥದ್ದು. ಆ ವಿಧಿ ಕಷ್ಟಗಳ ಮಳೆಯನ್ನೇ ಕೆಲವೊಂದು ಸಲ ನಮ್ಮ ಮೇಲೆ ಸುರಿಸಲಿಕ್ಕೆ ಸಾಧ್ಯ. ಹಾಗೆ ಕಷ್ಟಗಳು ಒಂದೊದಗಿದರೆ ನಾವು ಕಲ್ಲಿನಂತಿರಬೇಕು, ಗಡುಸಾಗಿರಬೇಕು. ಕಷ್ಟಗಳನ್ನು ಸ್ವೀಕರಿಸ್ಬೋದು. ಒಂದೊದಗಿ ಆಗಿದೆ, ಸಹಜ. ಅದು ಒಂದಾಯಿತು ಅಂತೇಳಿ ಎದೆ ಕುಂದುದಲ್ಲ, ಪಲಾಯನ ಮಾಡುವುದು ಅಲ್ಲ. ಇನ್ನೊಬ್ಬರಲ್ಲಿ ಅಂಗಲಾಚಬೇಕಾಗಿಲ್ಲ, ಕಲ್ಲಿನಂತೆ ಎದುರಿಸಬೇಕು. ಹಾಗೆ ಕಷ್ಟ ಹೇಗೆ ಮುಂದೊದಗಿದೆ, ಸೋಲೊಪ್ಪಿಕೊಳ್ಳಬೇಕಾಗಿಲ್ಲ, ಎದೆಗುಂದು ಬೇಕಾಗಿಲ್ಲ. ಮಳೆ ಕಲ್ಲಿನ ಮೇಲೆ ಮಳೆ ಸುರಿದರೆ ಕಲ್ಲು ಕರಗಿ ಹೋಗುವುದಿಲ್ಲ, ಮಳೆಯನ್ನು ಸ್ವೀಕರಿಸ್ತದೆ. ಹಾಗೆ ಅಂದರೆ ಎದೆಗುಂದುವುದಿಲ್ಲ, ಆ ಮಳೆ ನೀರಿಗೆ ಅದು ಕೊಚ್ಚಿ ಹೋಗುವುದಿಲ್ಲ. ಯಾವ ರೀತಿಯಲ್ಲಿ ಆ ಕಷ್ಟವನ್ನು, ಮಳೆಯನ್ನು ಎದುರಿಸಿ ನಿಲ್ಲುತ್ತದೆಯೋ ಅದೇ ರೀತಿಯಲ್ಲಿ ನಾವು ಎದೆಗುಂದರೆ ಈ ಕಷ್ಟವನ್ನು ಯಾವುದು ಎದುರಿಸಬೇಕು. ಹಾಗೆ ಜೀವನ ಒಂದೊಂದು ಹಂತಗಳು ಎಲ್ಲೆಲ್ಲಿ ಹೇಗಿರಬೇಕು ಎನ್ನುವಂಥ ವಿಚಾರವನ್ನು ಕವಿಯಲ್ಲಿ ಹೇಳ್ತೀವಿ. ಮುಂದೆ ಹೇಳ್ತಾರೆ, ಬೆಲ್ಲ ಸಕ್ಕರೆಯ ದೀನ ದುರ್ಬಲರಿಗೆ. ನಾವು ಜೀವನ ನಡೆಸುವಂಥ ಸಾಮರ್ಥ್ಯ ನಮಗಿದೆ. ಜೀವನದಲ್ಲಿ ಅನೇಕರು ಕಷ್ಟದಿಂದ ಬಳಲುವವರು ಇರ್ತಾರೆ. ದೀನ ಯಾರು ನೋಡಿದಾಗ ನಮಗೆ ದೈನ್ಯತೆ ಅಥವಾ ಕರುಣೆ ಹುಟ್ಟುತ್ತದೆಯೋ ಅಂಥವರಿಗೆ ಇನ್ನೊಬ್ಬರ ಸಹಾಯ ಅಗತ್ಯ ಇರ್ತದೆ. ನಾವು ಅಂಥವರಿಗೆ ಸಹಾಯ ಮಾಡಬೇಕು ನಮ್ಮ ಧರ್ಮ. ಹಾಗೆ ದೀನರಿಗೆ ಮಾತ್ರ ಅಲ್ಲ, ದುರ್ಬಲ, ಬಲಹೀನ, ಜೀವನದಲ್ಲಿ ಮುಂದುವರಿಯಲಿಕ್ಕೆ ಕಷ್ಟ ಇರುವವರು, ಅಂಥವರಿಗೆ ನಮ್ಮ ಸಹಾಯ ಆಗಬೇಕು. ಹಾಗೆ ನಾವು ಸಹಾಯ ಮಾಡಿದರೆ ಅವರ ಸಂತೋಷಕ್ಕೆ ನಾವು ಕಾರಣರಾಗ್ತೇವೆ. ಅದನ್ನೇ ಹೇಳಿದ್ದೇವೆ ಕವಿಗಳು, ಬೆಲ್ಲ ಸಕ್ಕರೆಯ.
ಬೆಲ್ಲ ರುಚಿ ನಮಗೆ ಗೊತ್ತು, ಸಕ್ಕರೆಯ ರುಚಿ ಗೊತ್ತು, ಸಿಹಿ. ಈ ಸಿಹಿ ಅಂದರೆ ಯಾವುದು ಸಂತೋಷ, ಸುಖ, ಇಂಥ ಒಳ್ಳೆಯ ವಿಚಾರಗಳು ಯಾವುದಿದೆ ಅದಕ್ಕೆ ಸಿಹಿಯನ್ನು ತೋರಿಸುವಂಥದ್ದು. ಹಾಗೆ ಇಂಥವರ ಬಾಳಿನಲ್ಲಿ, ದೀನ ದುರ್ಬಲರು ಯಾರಿದ್ದಾರೆ ಅಂಥವರ ಬಾಳಿನಲ್ಲಿ ನಾವು ಬೆಲ್ಲ ಸಕ್ಕರೆಯಾಗಬೇಕು, ಅವರ ಸಂತೋಷಕ್ಕೆ ಕಾರಣ ಆಗಬೇಕು, ಅವರ ಬಾಳಿನಲ್ಲಿ ಸಿಹಿಯನ್ನು ನೋಡಲಿಕ್ಕೆ ನಾವು ಕಾರಣರಾಗಬೇಕು ಎಂದು ಕಹಿ ಆಗಬಾರದು ಎನ್ನುವಂಥ ವಿಚಾರ. ಎಲ್ಲರೊಳಗೊಂದಾಗ ಹೋಗ್ತದೆ. ಹೀಗೆ ನಮ್ಮ ವೈಯಕ್ತಿಕ ಜೀವನ ಇರ್ಬೋದು, ಅಥವಾ ನಮ್ಮ ಮನೆ ಇರ್ಬೋದು, ಸಮಾಜ ಇರ್ಬೋದು, ಎದುರಾಗುವಂಥ ಕಷ್ಟ ಇರ್ಬೋದು, ಹೀಗೆ ಒಟ್ಟಿನಲ್ಲಿ ನಮ್ಮ ಜೀವನ ಇಲ್ಲಿ ಎಲ್ಲರಿಗೂ ಬೇಕಾದವರಾಗಿ ಎಲ್ಲರೊಳಗೆ ಒಂದಾಗಿ ಜೀವನ ನಡೆಸಬೇಕು. ಆ ಮೂಲಕ ಜೀವನ ಸಾರ್ಥಕ ಆಗಬೇಕು ಎನ್ನುವಂಥ ಭಾವ ಕವಿಯದು. ಹೀಗೆ ಡಿ.ವಿ.ಜಿಯವರ ಪ್ರತಿಯೊಂದು ಪದ್ಯ ನಾವು ನೋಡಿದರೆ ಇದರಲ್ಲಿ ಜೀವನದ ಒಳಿತಿಗೆ ಬೇಕಾಗಿ, ಸಮಾಜದ ಒಳಿತಿಗೆ ಬೇಕಾಗಿ ಕೆಲವೊಂದು ತತ್ವಗಳನ್ನು, ಯಾವ ವಿಚಾರವನ್ನು ಜೀವನ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ವಿಚಾರವನ್ನು ಕವಿಗಳು ಹೇಳಿದ್ದಾರೆ. ಹೀಗೆ ಪದ್ಯವನ್ನು ಅರ್ಥ ಆಯಿತು ಅಂತ ನಾನು ಬಯಸ್ತೇನೆ. ಹಾಗೆ ಎಲ್ಲ ಪದ್ಯಗಳು ಈಗ ಈ 6 ಪದ್ಯಗಳಿವೆ. ಈ 6 ಪದ್ಯಗಳನ್ನು ಅರ್ಥೈಸುವ ಮೂಲಕ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗದ ಉಳಿದ ಪದ್ಯಗಳನ್ನು ನೀವು ಓದಬೇಕು, ಅರ್ಥೈಸಬೇಕು, ಅಲ್ಲೇ ಹೇಳಿದಂಥ ಒಳ್ಳೆಯ ವಿಚಾರವನ್ನು ಜೀವನ ಅಳವಡಿಸಬೇಕು. ಹೀಗೆ ಇಲ್ಲಿಗೆ ಇಂದಿನ ತರಗತಿಯನ್ನು ಕೊನೆಗೊಳಿಸುವ. ಇಲ್ಲಿ ಕೆಲವೊಂದು ಚಟುವಟಿಕೆಗಳ ಬಗ್ಗೆ ನೋಡುವ. ಕಳೆದ ತರಗತಿಯಲ್ಲಿ 3 ಪದ್ಯ ಆಶಯ ಬರಲಿಕ್ಕೆ ಹೇಳಿದೆ. ಉಳಿದ 3 ಪದ್ಯ ಆಶಯವನ್ನು ಸೇರಿಸಿ ಆ ಪದ್ಯಗಳ ಸಾರವನ್ನು ಸಂಗ್ರಹಿಸಿ ಬರೆಯಿರಿ. ಆ ಚಟುವಟಿಕೆಯನ್ನು ಪೂರ್ತಿಗೊಳಿಸಬೇಕು. ಮಂಕುತಿಮ್ಮನ ಕಗ್ಗದಲ್ಲಿ ವ್ಯಕ್ತವಾಗುವ ಜೀವನ ಮೌಲ್ಯಗಳ ಕುರಿತು ಒಂದು ಕಿರು ಲೇಖನ ಬರೆಯಿರಿ. ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಂತ ಒಳ್ಳೆಯ ವಿಚಾರಗಳು, ನಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ನಮ್ಮ ಗುಣನಡತೆ ಒಳ್ಳೆಯದಾದರೆ ನಮ್ಮ ಮೌಲ್ಯ ಹೆಚ್ಚುತ್ತದೆ. ಅಂಥ ವಿಚಾರಗಳು, ನಮ್ಮ ಜೀವನ ಮೌಲ್ಯವನ್ನು ಹೆಚ್ಚಿಸುವಂಥ ವಿಚಾರಗಳು ಈ ಪದ್ಯಗಳಲ್ಲಿ ಯಾವುದಿದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂದಂಥ ಪದ್ಯವನ್ನು ನೋಡಿದರೆ ಅಲ್ಲಿಗ ಹುಲ್ಲಿನ ಹಾಗೆ ನಮ್ಮ ಜೀವನ ಸಾರ್ಥಕ ಆಗಬೇಕು, ಪರೋಪಕಾರ ಮಾಡಬೇಕು ಇತ್ಯಾದಿ ವಿಚಾರಗಳು. ಆ ಉಪಕಾರ ಮಾಡುವಂಥದ್ದು ಅದೊಂದು ಜೀವನ ಮೌಲ್ಯ. ಮನೆಯಲ್ಲಿ ಹೇಗಿರಬೇಕು, ಆ ಮನೆಯ ಒಬ್ಬ ಸದಸ್ಯನಾಗಿ ತನ್ನ ಕರ್ತವ್ಯ ಎಂಥದ್ದು ಅದನ್ನು ಅರಿತುಕೊಂಡು ಮಾಡುವಂಥದ್ದು ಅದು ಮತ್ತೊಂದು ಜೀವನ ಮೌಲ್ಯ. ಕಷ್ಟಗಳಿದ್ದಾಗ ನಾನು ಯಾವ ರೀತಿ ವರ್ತಿಸಬೇಕು ಅದು ಮತ್ತೊಂದು ಜೀವನ. ಹೀಗೆ ಪದ್ಯಗಳಲ್ಲಿರುವಂಥ ಜೀವನ ಮೌಲ್ಯಗಳು ಅದನ್ನು ಸೇರಿಸಿಕೊಂಡು ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗ ಅದರ ಒಟ್ಟು ವಿಚಾರವನ್ನು ಸೇರಿಸಿಕೊಂಡು ಒಂದು ಲೇಖನವನ್ನು ಬರೀಬೇಕು. 3ನೇ ಚಟುವಟಿಕೆ ನೋಡಿ, ಗಿಣಿಯೋದು ಪುಸ್ತಕ ಜ್ಞಾನ, ನಿನ್ನ ಅನುಭವ ಧರ್ಮದ ದೀಪ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ತರಗತಿಯಲ್ಲಿ ಮಂಡಿಸಿ. ಅಲ್ಲಿ ಪಾಠ ಮಾಡುವಾಗ ನಿಮ್ಮ ಅನಿಸಿಕೆ ನಾನು ಹೇಳಿದೆ, ಆ ಅನಿಸಿಕೆ ನಿಮ್ಮ ಅನಿಸಿಕೆ ಆದರೆ ಆ ಅನಿಸಿಕೆ ನೀವು ಬರ್ತಾಯಿತ್ತು, ಅಥವಾ ಬೇರೆ ಇದ್ದರೆ ಅದನ್ನು ಬರೆಯಿರಿ. ಅಂತೂ ಆ ವಿಷಯಕ್ಕೆ ಆ ಅನಿಸಿಕೆ ಹೊಂದಬೇಕು. ಹಾಗೆ ಆ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. ಇನ್ನು ಭಾಷಾಭ್ಯಾಸಕ್ಕೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಯಕಾರಾಗಮ ಸಂಧಿ ಯಾವ ರೀತಿಯಲ್ಲಿ ಆಗುತ್ತದೆ ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ ಓದಿದ್ದು 3 ಕನ್ನಡ ಸಂಧಿಗಳು: ಲೋಪ, ಆಗಮ, ಆದೇಶ. ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂತ ಹೇಳಿ. ಅದರಲ್ಲಿ ಯಕಾರಾಗಮ ಸಂಧಿ ಹೇಗಾಗುತ್ತದೆ ಈ ಪಾಠದಲ್ಲಿ ಅದಕ್ಕೆ ಉದಾಹರಣೆ ಇದೆ, ಅದನ್ನು ಇಲ್ಲಿ ಉದಾಹರಿಸಿದ್ದಾರೆ. ಹೊಟ್ಟೆ ಕೂಡಿಸು ಉಂಡು, ಹೊಟ್ಟೆಯೊಂದು. ಮಲ್ಲಿಗೆ ಕೂಡಿಸು ಆಗು, ಮಲ್ಲಿಗೆ ಆಗು. ಇಲ್ಲಿ ಸಂಧಿ ವಿಂಗಡಿಸಿರುವಂಥ ಪದಗಳು ಪೂರ್ವಪದ, ಉತ್ತರ ಪದ, ಹೊಟ್ಟೆ ಮತ್ತು ಒಂದು ಸಂಧಿಯಾದಗಳು ಆ ಪದಗಳು ಹಾಗೆ ಇವೆ. ಆದರೆ ಮಧ್ಯೆ ಒಂದು ಯಕಾರ ಮತ್ತು ಸೇರಿದೆ. ಅಂದರೆ ಯಕಾರ ಆಗಮ ಆಗಿದೆ ಅಂತ ಹೇಳಿ. ಹೊಟ್ಟೆ ಒಂದು, ಹೊಟ್ಟೆಯೊಂದು, ಹೊಟ್ಟೆ ಒಂದು ಹಾಗೆ ಇದೆ, ಯಕಾರ ಒಂದು ಸೇರಿದೆ. ಅದೇ ರೀತಿಯಲ್ಲಿ ಮಲ್ಲಿಗೆ ಆಗಿದೆ, ಅಲ್ಲಿಯೂ ಹಾಗೆ ಯಕಾರ ಹೊಸದಾಗಿ ಒಂದು ಸೇರಿದೆ, ಅಂದರೆ ಆಗಮ ಆಗಿದೆ ಅಂತ ಹೇಳಿ. ಹೀಗೆ ಯಕಾರಾಗಮ ಸಂಧಿಯಾಗುವ ಪದಗಳನ್ನು ಪಾಠ ಭಾಗಗಳಿಂದ ಆಯ್ದು ಬರೆಯಿರಿ. ಪಾಠ ಭಾಗಗಳಿಂದ, ಈ ಪಾಠದಿಂದ ಮಾತ್ರವಲ್ಲ, ಹಿಂದಿನ
ಪಾಠಗಳಲ್ಲಿ ಯಕಾರ ಸಂಧಿ ಯಾವುದಾಗಿದೆ ಆ ಪದಗಳನ್ನು ತೆಕ್ಕಿ ಬರೀಬೇಕು. ಇಲ್ಲಿಗೆ ಇಂದಿನ ತರಗತಿಯನ್ನು ಕೊನೆಗೊಳಿಸುವ. ನಮಸ್ಕಾರ. ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆ ತಲೋ ಹೊಸ ದ್ವೀಪವೇಳುವುದು ಕಡೆಯು ತುಂಬಿರಲಿಲ್ಲಿ ಬೆಳೆಯುವುದಿನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಹುಳು ಹುಟ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆ ತಲೋ ಹೊಸ ದ್ವೀಪವೇಳುವುದು ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೊರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಹುಳು ಹುಟ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆ ತಲೋ ಹೊಸ ದ್ವೀಪವೇಳುವುದು ಉಪ್ಪಿಷ್ಟು ಹುಳಿಯಿಷ್ಟು ಖಾರ ಸಿಹಿಯಷ್ಟಿಷ್ಟು ಒಪ್ಪಿರ್ದೊಡದು ಭೋಜ್ಯವಂತು ಜೀವಿತಂ ತಪ್ಪು ಸರಿ ಬೆಪ್ಪು ಜಾಣಂದ ಕುಂದುಗಳ ಬಗೆ 20 ಸೇರೆ ರುಚಿ ಮಂಕುತಿಮ್ಮ ಉಲ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆ ತಲೋ ಹೊಸ ದ್ವೀಪವೇಳುವುದು ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಕೃಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಹುಳು ಹುಟ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆ ತಲೋ ಹೊಸ ದ್ವೀಪವೇಳುವುದು ಅನುಭವದ ಪಾಲೊಳು ವಿಚಾರ ಮಂಥನವಾಗಿ ಜನಿಯಿಕ್ಕುಂ ಜ್ಞಾನನವನೀತವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಹುಳು ಹುಟ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆ ತಲೋ ಹೊಸ ದ್ವೀಪವೇಳುವುದು ಮುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು
ಮಂಕುತಿಮ್ಮ ಹುಟ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ ಕಡಲೊಳೆತ್ತಲೋ ದ್ವೀಪವೇಳುವುದು ಕಳೆಯು ತುಂದಿರಲಿಲ್ಲಿ ಬೆಳೆಯುವುದಿನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಹುಳುಟ್ಟಿ ಸಾಯುತ್ತೀರೆ ನೆಲಸವೆದು ಕರಗುತ್ತೀರೆ